ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ. ಎಲ್ಲರೂ ಕೂಡ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ತುಂಬ ವಿಷಯಗಳು ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ವಾಕಿಂಗ್ ಮಾಡೋದ್ರಿಂದ ಸಣ್ಣ ಆಗ್ತೀವಿ ಆಗಲ್ವಾ, ಹಾಗೆ ತುಂಬ ಜನ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿರ್ತೀರಾ, ಸ್ಟಾರ್ಟ್ ಮಾಡಿರ್ತೀರಾ ಕೂಡ. ತುಂಬ ಜನ ತುಂಬ ಮಿಸ್ಟೇಕ್ ಕೂಡ ಮಾಡ್ತೀರಾ. ನಾನು ಕೂಡ ತುಂಬ ಮಿಸ್ಟೇಕ್ಗಳನ್ನು ಮಾಡಿದ್ದೀನಿ. ನನಗೆ ಯಾವ ಥರ ಅನುಭವ ಆಗಿದೆ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಖಂಡಿತ ವಿಡಿಯೋ ಮಿಸ್ ಮಾಡದೆ ನೋಡಿ, ಎಂಡ್ವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವತ್ತಿನ ನನ್ನ ಡಯಟ್ ರೂಟೀನ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಯಾಕೆಂದರೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಸ್ವಲ್ಪ ಡಯಟ್ನ ಸ್ವಲ್ಪ ಚೇಂಜ್ ಕೂಡ ಮಾಡ್ಕೊಂಡಿದ್ದೀನಿ. ಅದು ಯಾವ ರೀತಿ ಏನು ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಮಕ್ಕಳಿಗೆ ಬಾಕ್ಸ್ ಕಟ್ಟೋಕ್ಕೆ ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಅವರಿಗೆ ತಿಂಡಿಗೆ ದೋಸೆ ಮತ್ತು ಆನಿಯನ್ ಪಲ್ಯ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಅವಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಬಾಯ್ಲ್ ಎಗ್ ಕೂಡ ಕೊಡ್ತೀನಿ. ಯಾಕೆಂದರೆ ಅವಳು ಜಾಸ್ತಿ ಸ್ಪೋರ್ಟ್ಸಲ್ಲಿ ಜಾಸ್ತಿ ಇರೋದರಿಂದ ಅವಳಿಗೆ ಎನರ್ಜಿ ಬರಲಿ ಅಂತ ನಾನು ಅವಳಿಗೆ ಬೆಳಿಗ್ಗೆ 2 ಬಾಯ್ಲ್ ಎಗ್ ಕೂಡ ಕೊಡ್ತೀನಿ. ಅದನ್ನು ಕೂಡ ರೆಡಿ ಮಾಡೋಕೆ ಇಟ್ಟಿದ್ದೀನಿ. ಇವಾಗ ಪಲ್ಯ ಮಾಡ್ಕೊಳ್ಳೋಕ್ಕೆ ಕೂಡ ಎಲ್ಲವೇ ತರಕಾರಿ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಆನಿಯನ್ ಪಲ್ಯ ಅವಳಿಗೆ ಮಾಡ್ತಾಯಿದ್ದೀನಿ. ಅವಳಿಗೆ ತುಂಬ ಇಷ್ಟ ಆನಿಯನ್ ಪಲ್ಯ, ಅದಕ್ಕೋಸ್ಕರ ಅದನ್ನೇ ರೆಡಿ ಮಾಡ್ತಾಯಿದ್ದೀನಿ ದೋಸೆ ಜೊತೆಗೆ. ಇವಾಗ ನಾವು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿರ್ತೀವಿ, ವಾಕಿಂಗ್ ಕೂಡ ಹೋಗ್ತೀವಿ. ವಾಕಿಂಗ್ ಮಾಡೋದು ಯಾವ ರೀತಿ ವಾಕ್ ಮಾಡಿದರೆ ಸಣ್ಣ ಆಗ್ತೀವಿ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಇವಾಗ ತುಂಬ ಜನ ಇವಾಗೇನು ವೆಯ್ಟ್ ಲಾಸ್ ಮಾಡ್ತಾ ಇರಲ್ಲ, ಅವರು ವಾಕಿಂಗ್ ಹೋಗೋ ರೀತಿಯೇ ಬೇರೆ ಇರುತ್ತೆ. ನಾವು ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡವರು ನಾವು ವಾಕಿಂಗ್ ಹೋಗೋ ರೀತಿಯೇ ಬೇರೆ ಇರುತ್ತೆ. ಅವರು ಒಂದು ಅರ್ಧ ಗಂಟೆ ವಾಕ್ ಮಾಡಿದರೆ ಸಾಕು, ಅವ್ರ ಬಾಡಿ ಡೈಲಿ ಒಂದು ಅರ್ಧ ಗಂಟೆ ಇಲ್ಲ 40 ನಿಮಿಷ ವಾಕ್ ಮಾಡಿದರೆ ಅವ್ರ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ. ಅದು ವಾಕಿಂಗ್ ನಾರ್ಮಲಾಗಿ ನಾವು ಸುಮ್ಮನೆ ಮಾತಾಡಿಕೊಂಡು ಇವತ್ತು ನೀ ಏನು ಅಡುಗೆ ಮಾಡಿದೆ, ಇವತ್ತು ನಾನೇನು ಅಡುಗೆ ಮಾಡಿದೆ, ಈ ಥರ ಮಾತಾಡಿಕೊಂಡು ವಾಕಿಂಗ್ ಕೂಡ ಖಂಡಿತ ಮಾಡಬಾರ್ದು. ಯಾಕಂದರೆ ನಾವು ವಾಕಿಂಗ್ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಮೈಂಡ್ ಫ್ರೆಶ್ ಇರಬೇಕು, ಮಾತಾಡಬಾರ್ದು, ಸೈಲೆಂಟಾಗಿ ವಾಕ್ ಮಾಡಬೇಕು. ಹಾಗೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ತುಂಬ ಸ್ಲೋ ಆಗಿ ವಾಕಿಂಗ್ ಹೋಗ್ತಾರೆ. ಮನೆಯಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಆಗಿರೋದಿಲ್ಲ, ಅದಕ್ಕೆ ಆ ವಾಕಿಂಗ್ ಆದರೂ ಬಂದು ಟೈಮ್ ಪಾಸ್ ಮಾಡೋಣ ಅಂತ ಆ ಥರ ವಾಕ್ ಮಾಡ್ತಾ ಇರ್ತಾರೆ. ಬಟ್ ಅದು ವೆಯ್ಟ್ ಲಾಸ್ ಮಾಡೋರಿಗೆ ಯೂಸ್ ಆಗಲ್ಲ, ಅದು ವರ್ಕ್ ಆಗಲ್ಲ ಅಂತ ಹೇಳ್ತೀನಿ ನಾನು. ನಾವು ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿರ್ತೀವಲ್ಲ, ನಾವೇನು ವಾಕ್ ಸ್ಟಾರ್ಟ್ ಮಾಡ್ತೀವಿ, ಒಳ್ಳೆ ಶೂ ಹಾಕ್ಕೊಂಡು ನಾವೇನು ವಾಕಿಂಗ್ ಸ್ಟಾರ್ಟ್ ಮಾಡ್ತೀವಲ್ಲ, ಫಸ್ಟ್ ಡೇ ಒಂದು 15 ನಿಮಿಷ ವಾಕ್ ಮಾಡಿ. ಯಾಕಂದರೆ ನಾವು ಇದುವರೆಗೂ ವಾಕಿಂಗ್ ಹೋಗಿರೋದಿಲ್ಲ, ಸಡನ್ನಾಗಿ ನಾನು 1 ಅವರ್ ವಾಕ್ ಹೋಗ್ಬಿಟ್ಟು ಬರ್ತೀನಿ ಅಂತ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಒಂದು 15 ನಿಮಿಷ ಫಸ್ಟ್ ಡೇ ವಾಕ್ ಮಾಡಿ, ಆಮೇಲೆ ಒಂದು 20 ನಿಮಿಷ ಮಾಡಿ, ಆಮೇಲೆ ನೆಕ್ಸ್ಟ್ ಡೇ ಒಂದು ಅರ್ಧ ಗಂಟೆ, ಆಮೇಲೆ 40 ನಿಮಿಷ. 1 ವೀಕ್ ಕಂಟಿನ್ಯೂ ಆದಮೇಲೆ ನೀವು 1 ಅವರ್ ಮಾಡ್ಬೋದು. ಆದರೆ ಫಾಸ್ಟಾಗಿ ವಾಕಿಂಗ್ ಮಾಡೋ ಹಾಗಿಲ್ಲ, ತುಂಬ ಸ್ಲೋ ಆಗಿನೂ ಕೂಡ ವಾಕಿಂಗ್ ಮಾಡೋದಿಲ್ಲ. ನಮ್ಮ ಬಾಡಿಗೆ ಎಷ್ಟಾಗುತ್ತೆ, ಇವಾಗ ನಾನು ವಾಕ್ ಮಾಡ್ತೀನಿ, ನನಗೆ ಸ್ಟ್ರೈನ್ ಆಗಬಾರ್ದು, ನನಗೆ ಎಷ್ಟಾಗುತ್ತೆ ಅಷ್ಟೇ ವಾಕ್ ಮಾಡಬೇಕು. ತುಂಬ ಫಾಸ್ಟಾಗಿನೂ ವಾಕ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಲೆಫ್ಟ್ ಸೈಡ್ ಬ್ಯಾಕ್ ಸೈಡ್ ನಮಗೆ ಥರ ಬರುತ್ತಲ್ಲ, ಸಂಧಿ ಥರ ಸೊಂಟ ಹತ್ತಿರ ಅಲ್ಲೆಲ್ಲ ಹಿಡ್ಕೊಂಡ್ಬಿಡುತ್ತೆ ತುಂಬ ಜನಕ್ಕೆ. ಆ ಥರ ನನಗೂ ಆಗಿದೆ. ತುಂಬ ಫಾಸ್ಟಾಗಿ ವಾಕ್ ಮಾಡೋಕ್ಕೆ ಹೋಗ್ತೀನಿ, ಸಡನ್ನಾಗಿ ಅಲ್ಲೆಲ್ಲ ನೋವು ಬಂದುಬಿಡುತ್ತೆ, ಎದೆ ನೋವು ಬರೋದೆಲ್ಲ ಆಗ್ತಾ ಇರುತ್ತೆ ತುಂಬ ಜನಕ್ಕೆ. ಅದಕ್ಕೆ ನೀವು ಸಡನ್ನಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಟ್ರೈ ಮಾಡಿ. ತುಂಬ ಸ್ಲೋ ಆಗಿ ಅಂತೂ ವಾಕ್ ಮಾಡೋಕ್ಕೆ ಹೋಗಬೇಡಿ. ರನ್ನಿಂಗ್ ಅಂತೂ ಬೇಡವೇ ಬೇಡ ಸ್ಟಾರ್ಟಿಂಗು. ಯಾಕೆಂದರೆ 1, 2, 3 ಮಂತ್ಸ್ವರೆಗೂ ನೀವು ರನ್ನಿಂಗ್ ಮಾಡೋಕ್ಕೆ ಹೋಗಬಾರ್ದು. ಫಸ್ಟ್ ಏನಿದೆ ನಾರ್ಮಲ್ ವಾಕ್, ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಆಗುತ್ತೆ ಅಂದರೆ ಮಾತ್ರ ಫಾಸ್ಟಾಗೆ ಮಾಡಿ. ನೀವು ವಾಕ್ ಮಾಡಿದಾಗ ನಮ್ಮದು ಕ್ಯಾಲೋರೀಸ್ ಬರ್ನ್ ಆಗೋದು. ಅದಕ್ಕೆ ತುಂಬ ಜನಕ್ಕೆ ನಾವು ಹೇಳೋದೇನು ಗೊತ್ತಾ, ವಾಕಿಂಗ್ ಮಾಡೋದ್ರಿಂದ ಖಂಡಿತ ನಾವು ಸಣ್ಣ ಆಗ್ತೀವಿ, ಖಂಡಿತ ನಮ್ಮ ಬಾಡಿ ಆ್ಯಕ್ಟಿವಲ್ಲಿರುತ್ತೆ. ನಮಗೆ ವಾಕಿಂಗ್ ತುಂಬ ಇಂಪಾರ್ಟೆಂಟು. ವಾಕಿಂಗ್ ಮಾಡೋದ್ರಿಂದ PCOD ಪ್ರಾಬ್ಲಮ್ ಯಾರಿಗೆಲ್ಲ ಇರುತ್ತೆ ಅದು ಕೂಡ ಕ್ಲಿಯರ್ ಆಗುತ್ತೆ. BP ಏನಿರುತ್ತಲ್ವ, BP ಶುಗರು ಕೂಡ ಇರೋರು ಡೈಲಿ ವಾಕ್ ಮಾಡೋದ್ರಿಂದ ಅವರು ಕೂಡ ಆ್ಯಕ್ಟಿವ್ ಆಗಿರ್ತಾರೆ, ಅವ್ರಿಗೂ ಕೂಡ ಕಂಟ್ರೋಲಲ್ಲಿ ಕೂಡ ಬರುತ್ತೆ BP ಶುಗರು ಕೂಡ. ಹಾಗೆ ಥೈರಾಯ್ಡು ಈ ಥರ ನಮಗೆ ಹೆಲ್ತ್ ಪ್ರಾಬ್ಲಮ್ ಇರೋರು ಖಂಡಿತ ನೀವು ಡೈಲಿ 1 ಅವರ್ ವಾಕ್ ಮಾಡಿ, ಖಂಡಿತ ನೀವು ಆ್ಯಕ್ಟಿವ್ ಆಗಿರ್ತೀರ. ಹಾಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ತುಂಬ ಜನ ಹೆಣ್ಮಕ್ಳಿಗೆ ಇರ್ರೆಗ್ಯುಲರ್ ಕೂಡ ಪೀರಿಯಡ್ ಪ್ರಾಬ್ಲಮ್ ಇರುತ್ತೆ. ಈ ಥರ ಇದ್ದಾಗ ನೀವು ಏನು ಮಾಡಿ, ಡೈಲಿ 1 ಅವರ್ ವಾಕ್ ಮಾಡಿ ನೋಡಿ, ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ ಕೂಡ ಕ್ಲಿಯರ್ ಆಗುತ್ತೆ. ಇದು ನನಗೆ ಖಂಡಿತ ಅನುಭವ ಆಗಿರೋದು ನಾನು ಹೇಳ್ತಾ ಇದ್ದೀನಿ. ನನಗೆ ಇವಾಗ 1 ಇಯರ್ ಅಂದ್ಕೊಳ್ಳಿ, 1 ಇಯರ್ 1.5 ಇಯರ್ ಬ್ಯಾಕ್ ನನಗೆ ಕೂಡ ಇರ್ರೆಗ್ಯುಲರ್
ಇರ್ರೆಗ್ಯುಲರ್ ಪೀರಿಯಡ್ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. 1, 2, 3 ಮಂತ್ಸ್ವರೆಗೂ ನನಗೆ ಪೀರಿಯಡೇ ಆಗ್ತಾ ಇರಲಿಲ್ಲ. ಯಾವಾಗ ನಾನು ಡಯಟ್ ಮಾಡೋಕ್ಕೆ ಈ ಥರ ಡಯಟ್ ಅಂತ ಹೇಳೋಕ್ಕಾಗಲ್ಲ, ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಡಯಟಿಂದ ನಾನು ಸ್ಟಾರ್ಟ್ ಮಾಡೇ ಇಲ್ಲ. ಫಸ್ಟು ನಾನು ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು, ಆಮೇಲೆ ನಾನು ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಬಂದೆ. ಈ ಥರ ನೀವು ಮಾಡ್ಕೊಂಡು ಬನ್ನಿ. ಫಸ್ಟ್ ಒಂದೊಂದಾಗಿ ತೊಗೊಳ್ಳಿ. ಫಸ್ಟು ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಆಮೇಲೆ ನಿಮಗೆ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಒಂದೊಂದೇ ಸ್ಟೆಪ್ ಹೋಗ್ತಾ ಹೋಗ್ತಾ ಬನ್ನಿ. ಆಮೇಲೆ ನೀವು ಫುಡ್ಡಲ್ಲಿ ಏನೇನು ತೊಗೋತಾ ಇರ್ತೀರಲ್ವ ಅದರಲ್ಲೂ ಕೂಡ ಬ್ಯಾಲೆನ್ಸ್ ಮೀಲ್ ತೊಗೊತಾ ಬನ್ನಿ. ಈ ಥರ ಮಾಡಿದಾಗ ಖಂಡಿತ ನೀವು ವೆಯ್ಟ್ ಲಾಸ್ ಆಗುತ್ತೆ. ನಿಮಗೇನಾದರೂ ಇರ್ರೆಗ್ಯುಲರ್ ಪೀರಿಯಡ್ ಕೂಡ ಇದ್ದರೆ ಖಂಡಿತ ಅದು ಕಂಟ್ರೋಲಲ್ಲಿ ಬರುತ್ತೆ. ನಾನು ಯಾವಾಗ ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆಯಲ್ಲ ಅವಾಗಿಂದ ಇಲ್ಲಿವರೆಗೂ ನನಗೆ ಯಾವತ್ತೂ ಇರ್ರೆಗ್ಯುಲರ್ ಪೀರಿಯಡ್ ಬಂದೇ ಇಲ್ಲ. ಖಂಡಿತ ನನ್ನ ಪೀರಿಯಡ್ ಕೂಡ ಕಂಟಿನ್ಯೂ ಆಗಿ ಕರೆಕ್ಟಾಗಿ ಹೋಗ್ತಾ ಇದೆ. ಅದಕ್ಕೋಸ್ಕರ ನನಗೆ ಅನುಭವ ಆಗಿರೋದು ನಿಮಗೆ ಹೇಳ್ತಾ ಇದ್ದೀನಿ. ಯಾರೂ ಕೂಡ ವಾಕಿಂಗ್ ಮಾಡೋದರಲ್ಲಿ ಮಿಸ್ಟೇಕ್ ಕೂಡ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಫಾಸ್ಟಾಗಿ ಕೂಡ ವಾಕ್ ಮಾಡೋಕ್ಕೆ ಹೋಗಬೇಡಿ. ರನ್ನಿಂಗು ಕೂಡ ಮಾಡೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗು ಕಂಟ್ರೋಲಲ್ಲಿ ಇರಲಿ. ಸ್ವಲ್ಪ ನಾರ್ಮಲಾಗಿ ವಾಕ್ ಮಾಡಿಕೊಂಡು ಸ್ಟಾರ್ಟಿಂಗು, ಆಮೇಲೆ ನಿಮ್ಗೆ ಆಗುತ್ತಾ ಅಂದಾಗ ಮಾತ್ರ ನೀವು ಟ್ರೈ ಮಾಡಿ. ಇವಾಗ ನಾನು ಬೆಳಿಗ್ಗೆ ಶುಂಠಿ ಮತ್ತು ಪುದೀನ ಹಾಕ್ಕೊಂಡು ಮತ್ತು ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಕುದಿಸ್ಕೊಂಡು ಅದನ್ನು ಡಿಟಾಕ್ಸಿಂಗ್ ರೆಡಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದನ್ನು ನಾನು ಇವತ್ತಿಂದ ಏನು ಮಾಡಿದ್ದೀನಿ, ನಾನು ಇಂಟರ್ಮಿಟಿಂಗ್ ಫಾಸ್ಟಿಂಗ್ನ ಸ್ಟಾಪ್ ಮಾಡಿದ್ದೀನಿ. ಯಾಕೆಂದರೆ ನಾನು ಏನು ಮಾಡಿದೆ, ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಇವಾಗ ಒಂದು ಆಲ್ಮೋಸ್ಟ್ 1 ತಿಂಗಳು ಹತ್ತಿರ ಬಂತು ನಾನು ಇಂಟರ್ಮಿಟಿಂಗ್ ಫಾಸ್ಟಿಂಗ್ನ ಸ್ಟಾರ್ಟ್ ಮಾಡಿ. ನನಗೆ ಸ್ವಲ್ಪ ಸುಸ್ತಾಗ್ತಾ ಇರೋ ಥರ ಆಗ್ತಾಯಿತ್ತು, ಮತ್ತು ನನಗೇನು ಪ್ರಾಬ್ಲಮ್ ಆಯಿತು ಅಂದರೆ ಮೋಷನ್ದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಕ್ಕೋಸ್ಕರ ನಾನು ಇಂಟರ್ಮಿಟಿಂಗ್ ಫಾಸ್ಟಿಂಗ್ನ ಸ್ಟಾಪ್ ಮಾಡಿದೆ. ನಾನು ಒಂದು 2-3 ಡೇಸಿಂದ ನಾನು ಇಂಟರ್ಮಿಟಿಂಗ್ ಫಾಸ್ಟಿಂಗ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೆ. 2 ಮೀಲ್ ತೊಗೊಳ್ಳೋಣ, ಮಧ್ಯಾಹ್ನ ಊಟ ಮಾಡೋಣ ಮತ್ತು ರಾತ್ರಿಗೂ ಅಷ್ಟೇ ಊಟ ಮಾಡೋಣ, 16 ಅವರ್ಸ್ ಫಾಸ್ಟಿಂಗ್ ಮಾಡೋಣ ಅಂತ ಈ ಥರ ಸ್ಟಾರ್ಟ್ ಮಾಡಿದೆ. ಬಟ್ ನನಗೇನಾಯಿತು ಅಂದರೆ ಅದು ನೀರು ಕೂಡ ಚೆನ್ನಾಗಿ ಕುಡ್ತಿದ್ದೆ, ಬಟ್ ಯಾಕೆ ಆ ಥರ ಆಯಿತು ಅಂತ ಗೊತ್ತಾಗಲಿಲ್ಲ. ಮೋಷನ್ನು ಬರೋಕ್ಕೆ ಆಗ್ತಾ ಇರಲಿಲ್ಲ, ನನಗೆ ತುಂಬ ಹಿಂಸೆ ಆಗ್ತಾಯಿತ್ತು. ಅದಕ್ಕೆ ನಾನು ಏನು ಮಾಡಿದೆ, ಬೇಡ ಇಂಟರ್ಮಿಟಿಂಗ್ ಫಾಸ್ಟಿಂಗೇ ಬೇಡ, ಯಾಕೋ ನನಗೆ ಸೆಟ್ ಆಗ್ತಾಯಿಲ್ಲ ಅಂತ. ಮತ್ತು ಏನು ಆಗ್ತಾಯಿತ್ತು ಅಂದರೆ ನನಗೆ ಒಂದು ಅರ್ಧ ಗಂಟೆ 40 ನಿಮಿಷ ವಾಕ್ ಮಾಡೋಷ್ಟರಲ್ಲಿ ನನಗೆ ಸುಸ್ತಾಗ್ಬಿಡೋದು. ಯಾಕೋ ಅದು ಊಟ ಪ್ರಾಬ್ಲಮ್ ಅನಿಸುತ್ತೆ ಅಂತ ಅಂದ್ಕೊಂಡು ನಾನು ಅದನ್ನು ಬಿಟ್ಬಿಡೋಣ, ಬೇಡ ನಾನು ಫುಲ್ ಡೇ ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಫುಲ್ ಡೇ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮೊದಲು ಯಾವ ಥರ ಡಯಟ್ ಮಾಡ್ತಾಯಿದ್ದೆ ಅದೇ ಥರ ಮಾಡ್ತಾಯಿದ್ದೀನಿ ಇವಾಗ. ಅಂದರೆ ನಾನು ಬೆಳಿಗ್ಗೆ 8 ಗಂಟೆಗೆ ಡಿಟಾಕ್ಸ್ ಡ್ರಿಂಕ್ ತೊಗೋತೀನಿ. ನಾನು 9 ಗಂಟೆಗೆ ಬ್ರೇಕ್ಫಾಸ್ಟ್ನ ಮಾಡ್ಕೊತೀನಿ. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಎಲ್ಲನೂ 3 ಇವಾಗ ಮಾಡ್ತಾಯಿದ್ದೀನಿ. ನಾನು ಬೆಳಿಗ್ಗೆ ಡಿಟಾಕ್ಸ್ ಡ್ರಿಂಕ್ ತೊಗೊಂಡೆ ಅಲ್ವಾ, ನಾನು ಶುಂಠಿ ಮತ್ತು ಪುದೀನನ ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಬಾಯ್ಲ್ ಆದಮೇಲೆ ಅದಕ್ಕೆ ಒಂದು ಹಾಫ್ ಲೆಮನ್ನು ಕೂಡ ಹಾಕ್ಕೊಂಡು ನಾನು ಅದು ಡಿಟಾಕ್ಸ್ ಡ್ರಿಂಕ್ ತೊಗೊಂಡೆ. ಅದು ತೊಗೊಂಡು ಆದಮೇಲೆ ನಾನು 1 ಅವರಿಗೆ ನಾನೇನು ದೋಸೆ ಕೂಡ ಮಾಡ್ಕೊಂಡಿದ್ದೆ. ನಾನು ಮನೆಯಲ್ಲಿ ಏನು ಮಾಡಿರ್ತೀನಿ ಅದನ್ನೇ ತಿನ್ನೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಬ್ಯಾಲೆನ್ಸಲ್ಲಿ ತೊಗೊಳ್ಳೋಣ, ಸುಮ್ಮನೆ ಅದು ಇದು ಮಾಡ್ಕೊಂಡು ತಿನ್ನೋದು ಬೇಡ. ಯಾಕೆಂದರೆ ನನಗೆ ಟೈಮ್ ಕೂಡ ಸೆಟ್ ಆಗ್ತಾಯಿಲ್ಲ. ನಾನು ಮನೆಯಲ್ಲಿ ಅವ್ರಿಗೆಲ್ಲ ಒಂಥರ ಮಾಡೋದು, ನಾನು ಒಂಥರ ಮಾಡ್ಕೊಳ್ಳೋದು, ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗ್ತಿದೆ ಅಂದರೆ ನನಗೆ ಟೈಮಿಂಗ್ ಸೆಟ್ ಆಗ್ತಾಯಿಲ್ಲ. ನಾನು ಅಂದ್ಕೊಂಡಿರೋ ಟೈಮಲ್ಲಿ ನನಗೆ ತಿನ್ನೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ನಾನು ಮನೆಯಲ್ಲಿ ಏನು ಮಾಡಿರ್ತೀನಿ ಅದನ್ನೇ ತೊಗೋತೀನಿ. ಬ್ಯಾಲೆನ್ಸಲ್ಲಿ ತೊಗೊಳ್ಳೋಣ, ಅದರಲ್ಲಿ ಸ್ವಲ್ಪ ಪ್ರೋಟೀನು ಮತ್ತು ವಿಟಮಿನ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ, ಸ್ವಲ್ಪ ಸಾಲಾಡು ಇಷ್ಟಿದ್ರೆ ಸಾಕು. ಮನೇಲಿ ಏನಿರುತ್ತೆ ಅದನ್ನೇ ತಿನ್ನೋಣ. ಈ ಥರ ಮಾಡಿದಾಗ ನಂದು ವೆಯ್ಟ್ ಎಷ್ಟು ಲಾಸ್ ಆಗುತ್ತೆ ನೋಡೋಣ ಅಂತ ನಾನು ಈ ಥರನೂ ಕೂಡ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಆ ಥರ ಬೆಳಿಗ್ಗೆ ಡಿಟಾಕ್ಸ್ ಡ್ರಿಂಕ್ ತೊಗೊಂಡಿದ್ದಾದಮೇಲೆ ನಾನು 9 ಗಂಟೆಗೆ ಒಂದು ದೋಸೆ ಮತ್ತು ಏನು ಆನಿಯನ್ ಪಲ್ಯ ಕೂಡ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಬಾಯ್ಲ್ ಎಗ್ ಕೂಡ ತೊಗೊಂಡಿದ್ದೀನಿ. ಯಾಕೆಂದರೆ ನನಗೆ ಯಾಕೋ ಎನರ್ಜಿ ಇಲ್ಲ ಅನ್ನೋ ಥರ ಅನ್ನಿಸ್ತಾ ಇದೆ, ಫೀಲಿಂಗ್ ಬರ್ತಾಯಿದೆ ನನಗೆ. ಅದಕ್ಕೋಸ್ಕರ ನಾನು ಡೈಲಿ ಒಂದರ ಆಯಿತು 2 ಆಯಿತು ಬಾಯ್ಲ್ ಎಗ್ ತೊಗೊಳ್ಳೋಣ ಅಂತ ಅದನ್ನು ಕೂಡ ತೊಗೋತಾ ಇದ್ದೀನಿ. ಅದು ಆದಮೇಲೆ ನಾನು ಮಧ್ಯದಲ್ಲಿ ಒಂದು ಬನಾನಾ ಕೂಡ ತೊಗೊಂಡಿದ್ದೀನಿ. ಒಂದು 11-12 ಓ ಕ್ಲಾಕಿಗೆ, ಅದನ್ನು ತೋರ್ಸೋಕ್ಕಾಗಲಿಲ್ಲ ನಿಮಗೆ, ಒಂದು ಬನಾನಾ ಕೂಡ ತಿಂದಿದ್ದೀನಿ. ನಾನು ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಕೂಡ ಮಾಡ್ಕೊಂಡಿದ್ದೆ. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಮ್ಮ ಹಸ್ಬೆಂಡ್ ಫೋನ್ ತೊಗೊಂಡು ಆಚೆ ಹೋಗ್ಬಿಟ್ಟಿದ್ರು, ಜೇಬಲ್ಲಿ ಇಟ್ಕೊಂಡು. ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಪಲ್ಯ ಅಷ್ಟೇ ರೆಡಿ ಮಾಡ್ಕೊಂಡಿದ್ದೆ, ಜೋಳದ ರೊಟ್ಟಿ ಕೂಡ ಮಾಡಿದ್ದೆ. ಅದನ್ನು ಕೂಡ ನಾನು ಮಧ್ಯಾಹ್ನ 2 ಗಂಟೆಗೆ ನಾನು ಊಟ ಮಾಡಿದ್ದೀನಿ. ಯಾಕೆಂದರೆ ನಾನು 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದ್ನಲ್ವ,
ಅಲ್ವಾ. ಅದು ಆದಮೇಲೆ ಮಿಡ್ಲಲ್ಲಿ ನಾನು ಸ್ವಲ್ಪ ಹಣ್ಣು ಕೂಡ ತಿಂದ್ಕೊಂಡೆ. ಅದು ಆದಮೇಲೆ ನಾನು ಮಧ್ಯಾಹ್ನ 1:30 2 ಗಂಟೆ ಒಳಗಡೆ ನಾನು ಊಟ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದು ಆದಮೇಲೆ ಫ್ರೆಂಡ್ಸ್ ನಾನು 4 ಗಂಟೆಗೆ ಗ್ರೀನ್ ಟೀ ಕೂಡ ತೊಗೊಂಡಿದ್ದೀನಿ. ಇವಾಗ ರಾತ್ರಿ ಊಟಕ್ಕೆ ನಾನು ಚಪಾತಿ ಮತ್ತು ಎಗ್ ಬುರ್ಜಿ ಕೂಡ ಮಾಡ್ಕೊತಾ ಇದ್ದೀನಿ. ಮಸಾಲ ಎಗ್ ಬುರ್ಜಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಇವತ್ತಿನ ನನ್ನ ಡಯಟ್ ಈ ಥರ ಹೋಯಿತು. ನಾನು 3 ಮೀಲ್ ತೊಗೋತಾ ಇದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟು ಕೂಡ ತೊಗೋತಾ ಇದ್ದೀನಿ, ಮಧ್ಯಾಹ್ನ ಊಟನೂ ಕೂಡ ಮಾಡಿದ್ದೀನಿ, ರಾತ್ರಿ ಊಟನೂ ಕೂಡ ಮಾಡ್ಕೊತೀನಿ ನಾನು. ನೀವು ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀರಾ ಅಂದಮೇಲೆ ನೀವು ಏನು ತಿಂತೀವಿ ಅಂತ ಇಂಪಾರ್ಟೆಂಟ್ ಅಲ್ಲ ನಮಗೆ. ಎಷ್ಟು ತಿಂತೀವಿ, ಎಷ್ಟು ಗಂಟೆಗೆ ತಿಂತೀವಿ, ಯಾವ ಥರ ಬ್ಯಾಲೆನ್ಸಲ್ಲಿ ಇರ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾದರೂ ತಿನ್ನಿ, ಮನೇಲಿ ನೀವು ರೈಸ್ ಮಾಡಿದ್ದೀರಾ ನೀವು ಅಂತ ಅಂದ್ಕೊಂಡ್ರೆ ಅದನ್ನು ಕೂಡ ತಿನ್ಬೋದು. ರೈಸಲ್ಲಿ ಫೈಬರ್ ಇರುತ್ತೆ, ರೈಸ್ ಬಿಡಬಾರ್ದು ಅಂತ ನಾನೇನು ಹೇಳ್ತಾ ಇಲ್ಲ. ವಾರದಲ್ಲೇ 2 ದಿನ ರೈಸು ಕೂಡ ತಿನ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ನಾವು ಏನು ತಿಂತೀವಿ ಅನ್ನೋದಕ್ಕಿಂತ ನಾವು ಎಷ್ಟು ತಿಂತೀವಿ, ಎಷ್ಟು ಹೊತ್ತಿಗೆ ತಿಂತೀವಿ, ಬ್ಯಾಲೆನ್ಸಲ್ಲಿ ಇರಬೇಕು. ಅದು ಅಂದಾಗ ಮಾತ್ರ ನಮ್ಮದು ವೆಯ್ಟ್ ಲಾಸ್ ಆಗೋಕ್ಕೆ ಸಾಧ್ಯ. ಬಟ್ ನನಗೆ ಇದು ಅನುಭವ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಖಂಡಿತ ಇದನ್ನು ಫಾಲೋ ಮಾಡಿ, ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಬಟ್ ಇಷ್ಟೆಲ್ಲ ತಿಂದ ಮೇಲೂ ಕೂಡ ನೀವೇನು ಮಾಡಿ, ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿ, 1 ಅವರ್ ವಾಕ್ ಹೋಗಿ. ಇದು ಅಂತೂ ಮಿಸ್ ಮಾಡಲೇಬೇಕು. ಬರೀ ನಾನು ಊಟ ತಿಂದ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊತೀನಿ ಅಂದರೆ ಆಗಲ್ಲ. ನಿಮ್ಮದು ಏನಾಗ್ಬಿಡುತ್ತೆ, ಬಾಡಿ ವೀಕ್ ಕೂಡ ಆಗ್ಬೋದು. ನೀವು ಕಡಿಮೆ ತಿಂದಾಗ ನಮ್ಮ ಬಾಡಿ ವೀಕು ಕೂಡ ಆಗುತ್ತೆ. ನಮ್ಮ ಬಾಡಿಗೆ ಎಷ್ಟು ಬೇಕು, ನಾವು ತುಂಬ ಕಡಿಮೆ ಅಂತೂ ತಿನ್ನೋಕ್ಕೆ ಹೋಗಬಾರ್ದು. ನಮ್ಮ ಬಾಡಿಗೆ ಎಷ್ಟಾಗುತ್ತೆ, ನಿಮಗೆ ನೋಡಿ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿರ್ತೀರಲ್ವ, ನೀವು ಸಡನ್ನಾಗಿ ಸ್ವಲ್ಪ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀರ. ಅವಾಗ ಏನಾಗುತ್ತೆ, ಸ್ವಲ್ಪ ದಿನ ಹಸಿವು ಕೂಡ ಆಗುತ್ತೆ, 1 ವಾರ 2 ವಾರ ಹಸಿವು ಆಗುತ್ತೆ. ಆಮೇಲೆ ನಿಮ್ಗೇನಾಗ್ಬಿಡುತ್ತೆ, ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ. ಅಭ್ಯಾಸ ಆದಾಗ ನಿಮಗೆ ಹಸಿವಾಗಲ್ಲ. ಆವಾಗ ಏನಾಗ್ಬಿಡುತ್ತೆ, ನನಗೆ ಆಗಿರೋದಂದರೆ ತುಂಬ ಸುಸ್ತಾಗೋ ಥರ ಆಗುತ್ತೆ, ವೀಕ್ ಅನಿಸುತ್ತೆ ನಮಗೆ. ಆ ಥರ ಆಗೋದು ಬೇಡ. ನಾನು ವಾಕಿಂಗ್ ಹೋದಾಗ ನನಗೆ ಎಕ್ಸಸೈಸ್ ಮಾಡಿದ್ರೆ ಸಾಕಪ್ಪ, ಅರ್ಧ ಗಂಟೆ ಆಯಿತು ಅಂದರೆ ಅಯ್ಯೋ ಸಾಕು ಅನ್ನೋ ಥರ ಸುಸ್ತಾಗಿ ಸ್ಟಾರ್ಟ್ ಆಯಿತು ಈ ವೀಕಲ್ಲಿ, ನನಗೆ ಲಾಸ್ಟ್ ವೀಕಲ್ಲಿ. ಅದಕ್ಕೋಸ್ಕರ ನಾನು ತೊಗೊಳ್ಳೋ ಫುಡ್ಡಲ್ಲಿ ಇರ್ಬೋದು. ಯಾಕಂದರೆ ನಾನು ಚೆನ್ನಾಗಿ ನಮ್ಮ ಮನೇಲಿ ಅದೇ ಅಂದರು, ನೀನು ಚೆನ್ನಾಗಿ ಊಟ ಮಾಡಮ್ಮ ತಾಯಿ, ಯಾಕೆ ಇಷ್ಟಿಷ್ಟೇ ತಿಂದ್ಕೊಂಡು ನೀನು ವೆಯ್ಟ್ ಲಾಸ್ ಮಾಡ್ಕೊತೀಯ ಅಂದರೆ ಆಗಲ್ಲ, ಚೆನ್ನಾಗಿ ಊಟ ಮಾಡೋದು ಕಲ್ಕೊ ಅಂತಂದು ಮನೇಲಿ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದರು. ಅದಕ್ಕೋಸ್ಕರ ನನಗೆ ಅನುಭವ ಆಗಿರೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಖಂಡಿತ ನೀವು ಬ್ಯಾಲೆನ್ಸಲ್ಲಿ ಊಟ ಮಾಡಿ. ಊಟ ಮಾಡೋದು ತುಂಬ ಇಂಪಾರ್ಟೆಂಟು ಕೂಡ. ನಮಗೆ ವಾಕಿಂಗು, ನಾವು ಎಕ್ಸಸೈಸ್ ಮಾಡ್ತಾ ಇರ್ತೀವಲ್ವ, ನಾವು ಸುಸ್ತಾಗಿಬಿಡ್ತೀವಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಚೆನ್ನಾಗಿ ಊಟ ಮಾಡಿ, ಬ್ಯಾಲೆನ್ಸಲ್ಲಿ ಊಟ ಮಾಡಿ. ನಮ್ಮ ಊಟದಲ್ಲಿ ಏನೇನಿರುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಡೈಲಿ 1 ಅವರು ವಾಕಿಂಗ್ ಹೋಗೋದು ಕೂಡ ಮಿಸ್ ಮಾಡಬೇಡಿ. ಖಂಡಿತ ವಾಕ್ ಕೂಡ ಮಾಡಿ. ಇದು ಕೂಡ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಥರ ಮಿಸ್ಟೇಕ್ ಮಾಡಿದರೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ, ವಾಕ್ ಮಾಡೋದ್ರಿಂದ ಏನೆಲ್ಲ ನಮಗೆ ಯೂಸ್ ಆಗುತ್ತೆ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನು ಅನಿಸುತ್ತೆ ಗೊತ್ತಾ, ಕಮೆಂಟ್ ಮಾಡಿ ಕೂಡ ಹೇಳಿ. ಹಾಗೆ ಯಾರೆಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೊತಾ ಇದ್ದಾರಲ್ಲ ಅವರಿಗೂ ಕೂಡ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟೊತ್ತವರೆಗೂ ನೀವೆಲ್ಲ ಫ್ರೀ ಮಾಡಿಕೊಂಡು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್.